ಗಿಡುಗ ತನ್ನ ಮಕ್ಕಳಿಗೆ ಕಣ್ ಹಾಕ್ತಿರೋ ಹಾಗೆ ಕಾಪಾಡ್ಕೊಂಡು ಬಂದಿತ್ತು. ಆದ್ರೆ ಒಂದಿನ ಸೌದೆ ತಗೊಂಡ್ ಹೋಗಕ್ ಬಂದಿದ್ದ ವ್ಯಕ್ತಿ ಒಣಗಿರೋ ಮರ ಕಡ್ದು ಸೌದೆ ತಗೊಂಡ್ ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ಆ ಹಕ್ಕಿ ಗೂಡು ಕಟ್ಟಿತ್ತಲ್ಲ, ಆ ಮರದ ಕೆಳಗಡೆ ಕೂತ್ಕೊಂಡ. ಅವನು ಹೋಗೋಕ್ ಮುಂಚೆ ಬೀಡಿ ಸೇದೋ ಅಭ್ಯಾಸ ಇತ್ತು ಅವನಿಗೆ. ಆ ಬೆಂಕಿ ಕಡ್ಡಿ ಗೀರಿದ್ನಲ್ಲ, ಆ ಚೂರನ್ನ ಅಲ್ಲೇ ಆರಿಸ್ದೆ ಹಾಗೆ ಬಿಟ್ಬಿಟ್ಟಿದ್ದ. ತನ್ನ ಸೌದೆನ ತಗೊಂಡ್ ಹೋದ. ಅಚಾನಕ್ಕಿ ಆ ಬೆಂಕಿ ಆ ಮರಕ್ಕೆಲ್ಲ ಹತ್ಕೊಂಡ್ಬಿಡ್ತು. ಆ ಮರನೇ ಉರಿಯೋದಕ್ಕೆ ಶುರುವಾಗೋಯ್ತು. ಅಮ್ಮ ಅನ್ನೋ ಹಕ್ಕಿ ಮನಸ್ಸು ಮಾಡಿದ್ರೆ ಹಾರೋಗಿ ಅದ್ರ ಪ್ರಾಣ ಉಳಿಸ್ಕೋಬೋದಾಗಿತ್ತು. ಆದ್ರೆ ಆ ತಾಯಿ ಹಾಗ್ ಮಾಡ್ಲಿಲ್ಲ. ತನ್ನ ಪುಟ್ಟ ಮರಿಗಳನ್ನ ತನ್ನ ರೆಕ್ಕೆಗಳ ಕೆಳಗೆ ಬಚ್ಚಿಟ್ಕೊಂಡು ಆ ಮರದ ಶಾಖಕ್ಕೆ ತಾನೇ ಒದ್ದಾಡಿ ಕೊನೆಗೆ ಆ ಬಿಸಿಗೆ ತಾನೇ ಸತ್ತೋಯ್ತು. ಆದ್ರೆ ಆ ರೆಕ್ಕೆಗಳ ಕೆಳಗಿದ್ದ ಮರಿಗಳಿಗೆ ಒಂದು ಸಣ್ಣ ಗಾಯ ಕೂಡ ಆಗದೆ ಆ ತಾಯಿ ಹಕ್ಕಿ ಪ್ರೀತಿಯಿಂದ ಕಾಪಾಡ್ತಂತೆ. ತಾಯಿ ಅಂದ್ರೇ ಹಾಗಲ್ವಾ? ನನಗೇನೋ ಗೊತ್ತಿಲ್ಲ, ಆದ್ರೆ ನಮ್ಮ ಅತ್ತೆ ಮನೆಗೆ ಬಂದ್ಮೇಲೇನೆ ತಾಯಿ ಪ್ರೀತಿ ಅಂದ್ರೆ ಹೀಗೆ ಇರುತ್ತೆ ಅಂತ ಗೊತ್ತಾಗಿತ್ತು. ಸಿಂಧು, ಅಳ್ತಾ ಇದ್ಯಾ? ನನಗೆ ನಮ್ಮಮ್ಮ ನೆನ್ಪಾಗ್ತಿದ್ದಾರೆ. ಬೆಂಗಳೂರಿಗೆ ವಾಪಸ್ ಹೋದ್ಮೇಲೆ ಅಮ್ಮನ ಹತ್ರ ಹೋಗಿ ಮೊದಲು ಮಾತಾಡಿ, ನೀವು ಎಲ್ಲ ಸರಿ ಹೋಗುತ್ತೆ. ಆ ಅದೃಷ್ಟ ನನಗಿಲ್ಲ. ಏನಾಯ್ತು ಸಿಂಧು? ಯಾಕಿಂಗ್ ಹೇಳ್ತಾ ಇದ್ಯಾ? ಈಗ ನಮ್ಮಮ್ಮ ಇದ್ದಾರೋ ಇಲ್ವೋ ಒಂದು ಗೊತ್ತಿಲ್ಲ. ಹೇಗೆ ಅನ್ಕೊಂಡ್ರು ನಿಮ್ಮಮ್ಮ ನಿನ್ ಜೊತೆನೆ ಇರ್ತಾರೆ. ಅಳಬೇಡ ಮಗಳೇ. ಅದ್ಯಾಕೆ ಅಮ್ಮ ಎದುರಿಗಿದ್ದಾಗ ಅವ್ರ ಬೆಲೆ ನಮಗ್ ಗೊತ್ತೇ ಆಗಲ್ಲ. ಬಹುಶಃ ಅಮ್ಮ ಅನ್ನೋಳು ಬೇಜಾರ್ ಮಾಡ್ಕೊಂಡು ತನ್ನ ಮಕ್ಕಳಿಗೆ ನನ್ನ ವಯಸ್ಸಿಗೆ ನೀವು ಬಂದಾಗ ನಿಮಗೆ ಎಲ್ಲ ಅರ್ಥ ಆಗತ್ತೆ ಅಂತ ಹೇಳ್ದಾಗ್ಲೇ ನಾವು ಅವ್ರ ಮಾತನ್ನ ಅರ್ಥ ಮಾಡ್ಕೊಂಡ್ರೆ ಇಷ್ಟೊಂದ್ ಕೊರ್ಗೋ ಅವಶ್ಯಕತೆನೇ ಇರೋದಿಲ್ಲ ಮಗಳೇ. ಇದ್ದಾಗ ಯಾರ ಬೆಲೆ ಯಾರಿಗೂ ಗೊತ್ತಾಗಲ್ಲ ಅಂತಾರಲ್ಲ, ಇದಕ್ಕೆ ಇರ್ಬೇಕು. ಹಾಗಲ್ಲ ಸಿಂಧು, ಅಮ್ಮ ಅನ್ನೋದು ಬರೀ ಹೆಸರಲ್ಲ, ಅದೊಂದು ತ್ಯಾಗದ ಪ್ರತಿರೂಪ. ಅಮ್ಮನ ಬಗ್ಗೆ ಹೇಳಕ್ ಹೋದ್ರೆ ಮಾತುಗಳೇ ಸಾಲಲ್ಲ, ಹೇಳ್ಬೇಕಂದ್ರೆ ಪದಗಳೇ ಸಿಗಲ್ಲ. ಸಿಂಧು, ಈ ಸೃಷ್ಟಿಲಿ ಮಕ್ಕಳಿಗೆ ಅಮ್ಮ ಎಷ್ಟು ಮುಖ್ಯನೋ ಆ ಅಮ್ಮನಿಗೂ ಮಕ್ಕಳು ಅಷ್ಟೇ ಮುಖ್ಯ. ನೀನ್ ಕಳ್ಕೊಂಡಿರೋ ಅಮ್ಮ ನಿನಗ್ ಸಿಗೋದು ಮಗಳ ರೂಪದಲ್ಲೇ. ಅದಕ್ಕೆ ಆದಷ್ಟು ಬೇಗ ನೀವಿಬ್ರು ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ಸಂಸಾರದಲ್ಲಿ ಎಷ್ಟೇ ಸುಖ ಇದ್ರೂ ಒಂದು ಪುಟ್ಟ ಕಂದಮ್ಮನ ಅಳು ನಗು ಕೇಳ್ದೆ ಇದ್ರೆ ಆ ಮನೆ ಸ್ಮಶಾನಕ್ ಸಮಾನ ಅಂತ ಅಂತಾರೆ. ಷರತ್ತು, ಪ್ರಕೃತಿ ತಮ್ಮ ಕನಸಿನಿಂದ ಓಡ್ತಾ ಸಾಧನೆ ಮಾಡ್ಬೇಕು ಅನ್ನೋ ಹಠದಲ್ಲಿ ಮಗು ಕಡೆ ಗಮನನೇ ಕೊಡ್ದೆ ಈಗ ಮಗು ಇಲ್ವಲ್ಲ ಅಂತ ಹಗಲು ರಾತ್ರಿ ಸಂಕಟ ಪಡ್ತಿದ್ದಾರೆ. ನೀವು ಕೂಡ ಇವ್ರ ಹಾಗೆ ಮಾಡ್ಕೋಬೇಡಿ. ಆದಷ್ಟು ಬೇಗ ಗಂಡು ಹೆಣ್ಣು ಒಂದು ಮಗು ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಅತ್ತೆ ಹೇಳ್ತಿರೋದು ಒಂಥರ ಸರಿಯಾಗಿ ಇದೆ. ನಾವು ಮಾಡಿದ ತಪ್ಪನ್ನ ನೀವು ಮಾಡಬೇಕು.